ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗ್ತಾರ, ದೊಡ್ಡ ಸಾಧ್ಯತೆ ಇದೆ. ಬಿಜೆಪಿಯ ಬಿಗ್ ವಿಕೆಟ್ ಪತನ, ಡಿಕೆಯ ಮಾಸ್ಟರ್ ಪ್ಲಾನ್ಗೆ ನಿಜಕ್ಕೂ ಕೂಡ ವಿಲ ಕಮಲ ಛಿದ್ರವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದೇನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಜೂನ್ 18ರಂದು ಆದ ವಿಧಾನ ಪರಿಷತ್ನ 7 MLC ಚುನಾವಣೆ ಇದೆ. 7 ಅಭ್ಯರ್ಥಿಗಳ MLC ಚುನಾವಣೆ ಇತ್ತಲ್ಲ, ಆ MLC ಚುನಾವಣೆಯಲ್ಲಿ ಕಾಂಗ್ರೆಸ್ನವರು 5 ಗೆದ್ದರು, BJಪಿಯವರು 2 ಗೆದ್ದರು, JDS 1 ಕ್ಷೇತ್ರಕ್ಕೆ ನಿಂತಿತ್ತು, 1 ಅಭ್ಯರ್ಥಿಗಾಗಿ ನಿಂತಿತ್ತು, ಆದರೆ ಸೋತು ಸುಣ್ಣವಾಗಿತ್ತು. ಆದರೆ ಈ ಚುನಾವಣೆ BJಪಿಯನ್ನು 2 ಭಾಗವಾಗಿ ಛಿದ್ರ ಮಾಡಿದೆ. ಇದೇ DK ಶಿವಕುಮಾರ್ ಅವರ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ಬೋದು. 1 ಹಂತಕ್ಕೆ 4 ಸೀಟನ್ನು ಗೆದ್ದು 5ನೇ ಸೀಟಿಗೆ ಸುಮ್ಮನೆ ಟವಲ್ ಹಾಕಿದಂಥ ಕಾಂಗ್ರೆಸ್ ಅಡ್ಡ ಮತದಾನ ಮಾಡಿಸುವ ಮುಖಾಂತರ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಬಿಡ್ತು. ಅದೇನು ದೊಡ್ಡ ಸಾಧನೆ ಅಲ್ಲದಿದ್ದರೂ ಕೂಡ 1 ಹಂತಕ್ಕೆ BJಪಿಯನ್ನು 2 ಹೋಳಾಗಿ ಛಿದ್ರ ಮಾಡ್ತು. 1 ಹಂತಕ್ಕೆ ಸಿದ್ದರಾಮಯ್ಯ ಎನ್ನುವಂಥ ದಲಿತ ನಾಯಕ, ಸಿದ್ದರಾಮಯ್ಯ ಎನ್ನುವಂಥ ಅಹಿಂದ ನಾಯಕನನ್ನು ಕೆಳಗಿಳಿಸಿದ ನಂತರ ಎಲ್ಲೋ ಒಂದು ಕಡೆ 2028ರಲ್ಲಿ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆದ್ದುಬಿಡ್ತಾರೆ BJಪಿಯವರು. ಅಹಿಂದ ಮತ, ಅಲ್ಪಸಂಖ್ಯಾತ ಮತ, ಎಲ್ಲ ಮತಗಳು ನಮಗೆ ನದಿಯ ಸಾಗರೋಪಾದಿಯಲ್ಲಿ ಹರಿದು ಬಂದುಬಿಡುತ್ತೆ. ಜೊತೆಗೆ DK ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಇದೆ, ಭ್ರಷ್ಟಾಚಾರ ಇದೆ, ಹಾಗಿದೆ. ಇವೆಲ್ಲದರ ಪರವಾಗಿ ನಾವು 150-170 ಸೀಟನ್ನು ಗೆದ್ದು ಬಿಡ್ತೇವೆ. ನಮ್ಮ ಗೆಲುವಿಗೆ JDS ಕೂಡ ಬೇಡ, ನಾವು ಏಕಾಂಗಿಯಾಗಿ ಗೆದ್ದು ಬಿಡ್ತೇವೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಲ್ಲಿ ಇದ್ದಂಥ BJಪಿಗೆ DK ಶಿವಕುಮಾರ್ ಯಾವ ಲೆವೆಲಿಗೆ ಹೊಡೆತ ಕೊಟ್ರಂದರೆ, ನನ್ನ ವಿರುದ್ಧ ಭ್ರಷ್ಟಾಚಾರ ಆರೋಪ ಆಗಲಿ, ಸಿದ್ದರಾಮಯ್ಯನವರು ಕೆಳಗಿಳಿದಂಥ ಬೇಜಾರಾಗಲಿ ಯಾವುದೂ ಕೂಡ ಇಲ್ಲಿ ಸದ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಶಾಕ್ ಕೊಟ್ಟು ಇನ್ನು 2 ತಿಂಗಳ BJಪಿ ಸುಧಾರಿಸ್ಕೊಳ್ಳಿಕ್ಕೆ ಕಾಲಾವಕಾಶ ಬೇಕು. ಇನ್ನು 2 ತಿಂಗಳ BJಪಿ ಎದ್ದು ಮಾತಾಡಲಿಕ್ಕೆ ಟೈಮ್ ಬೇಕು. ಇನ್ನೂ 2 ತಿಂಗಳು BJಪಿ ಪಕ್ಷ ಸಂಘಟನೆ ಮಾಡುವ ಮನಸ್ಸು ಮಾಡಲಿಕ್ಕೆ ಇನ್ನೂ 2 ತಿಂಗಳ ಕಾಲ ಬೇಕು. BJಪಿಯಲ್ಲಿ ಯಾರು ನಾಯಕರು ಎನ್ನುವಂಥ ನಿರ್ಧಾರ ಮಾಡಲಿಕ್ಕೆ 2 ತಿಂಗಳ ಟೈಮ್ ಬೇಕು ಅಂತ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟುಬಿಟ್ರು DK ಶಿವಕುಮಾರ್. 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಂಥ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಹೇಗೆ ಗೆಲುವಾಯಿತು ಎನ್ನುವಂಥ ಪ್ರಶ್ನೆ ಕೇಳಿದಾಗ DK ಶಿವಕುಮಾರ್ ಹೇಳ್ತಾರೆ, ನನಗಂತೂ ಗೊತ್ತಿಲ್ಲಪ್ಪ, ಎಲ್ಲ ಮಾಡಿಕೊಂಡು ಎಲ್ಲವನ್ನೂ ಗೊತ್ತಿದ್ದಂಥ ಇದೇ DK ಶಿವಕುಮಾರ್ ಹೇಳ್ತಾರೆ, ನನಗೇನು ಗೊತ್ತಿಲ್ಲಪ್ಪ ಅಂತ. ಇದು ನಿಜಕ್ಕೂ ಆದಂಥ ಒಂದು ಬೆಳವಣಿಗೆ. ಅದಾದ ನಂತರ ಅಡ್ಡ ಮತದಾನದ ಪರವಾಗಿ ಧರ್ಮಸ್ಥಳದ ಆಣೆ ಪ್ರಮಾಣ ಕೆಲವರು ಬೇಡ ಅಂದರು, ಕೆಲವರು ಬೇಕಂದರು. ಅದಾದ ನಂತರದ ಕಥೆ ಇದೆಯಲ್ಲ, ನನಗೆ ಈ ಅಡ್ಡ ಮತದಾನದ ವಿಷಯ ಗೊತ್ತಿತ್ತು. BJಪಿಯ ಒಬ್ಬ ನಾಯಕರು ಹೇಳಿದಂಥವ್ರು, BJಪಿಯ ಅಧ್ಯಕ್ಷರಾದಂಥವರು, BJಪಿಯಿಂದ CM ಆದಂಥವರು, ಜೊತೆಗೆ ಮೋದಿಯ ಮೊದಲ ಗೌರ್ಮೆಂಟ್ನಲ್ಲಿ ರೈಲ್ವೆ ಖಾತೆಯನ್ನು ಹೊಂದಿದಂಥ ಕರ್ನಾಟಕದ ಒಬ್ಬ ಮುಖಂಡ, ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರ ಜೊತೆಗೆ ಪಕ್ಷವನ್ನು ಕಟ್ಟಿದಂಥ, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಲಿಕ್ಕೆ ಪರೋಕ್ಷವಾಗಿ ಪಕ್ಷ ಸಂಘಟನೆ ಮಾಡಿಕೊಂಡು ಪಕ್ಷವನ್ನು ಬೆಳೆಸಿದಂಥ ಒಬ್ಬ ಸದಸ್ಯ, ಮಂಗಳೂರು ಮೂಲದ, ಅದಾದಂಥ ಬೆಂಗಳೂರಲ್ಲಿ ಬಂದುಕೊಂಡು ಬೆಂಗಳೂರಿನಲ್ಲೂ ಕೂಡ BJಪಿನ ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕ ಇದೀಗ BJಪಿಗೆ ಸೇರ್ಪಡೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಕ್ಕೂ ಮೊದಲು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಂದರೆ ಸ್ವೇರಿಂಗ್ ಇನ್ ಸೆರೆಮನಿ, ಪ್ರಮಾಣ ವಚನಕ್ಕೂ ಮೊದಲು ದೇವೇಗೌಡರ ಮನೆಗೆ ಹೋಗ್ತಾರೆ DK ಶಿವಕುಮಾರ್ ಅವರು, ಜೊತೆಗೆ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಕಾಲು ಬಿದ್ದು, ಅಥವಾ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾರೆ. ಇವರೆಲ್ಲರ ಆಶೀರ್ವಾದ ಪಡ್ಕೊಂಡು ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ, ಆಶೀರ್ವಾದವನ್ನು ಪಡಿತಾರೆ, ಮತ್ತು ಆಶೀರ್ವಾದಕ್ಕಿಂತ ಒಂದು ಸೌಹಾರ್ದಯುತ ಭೇಟಿ ಮಾಡ್ತಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರ ಮನೆಗೆ ಹೋಗಲ್ಲ, ಕೇಳಿದ್ರೆ ಅದು ಬೇರೆ ವಿಷಯ. ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರ ಮನೆಗೆ ಹೋಗ್ತಾರೆ. ಜಗದೀಶ್ ಶೆಟ್ಟರ್ ಅವರು ಯಾವ ಲೆವೆಲಿಗೆ 1 ಹಂತಕ್ಕೆ DK ಶಿವಕುಮಾರ್ ಅವ್ರನ್ನ ಬರಮಾಡ್ಕೊಳ್ತಾರೆ ಅಂದರೆ, ಇನ್ನೇನು ದೈವಲೋಕದ ದೈವವೇ ಭೂಮಿಗಿಳಿದು ದರೆಗಿಳಿದು ಏನು ಬೇಕಪ್ಪ ಹೊರ ಕೊಡು ಎನ್ನುವಂಥ ಹಂತಕ್ಕೆ ಬಂದು ಖುಷಿಯಲ್ಲಿರ್ತಲ್ಲ, ಅಂಥ ಖುಷಿಯಲ್ಲಿದ್ದರು ಇದೇ ಜಗದೀಶ್ ಶೆಟ್ಟರ್ ಅವರು. ಅದಾದ ನಂತರ ಸದಾನಂದ ಗೌಡರು ವೆಲ್ಕಮ್ ಮಾಡಲಿಕ್ಕೆ ಅದಕ್ಕೆ ಬೇರೆ ಹೂವು ಅಲಂಕಾರ ಏನು ಬೇಡ, ಅವರ ಒಂದು ನಗುವೇ ಸಾಕು, ಅಷ್ಟು ಖುಷಿಯಿಂದ ನಗುತ್ತಾ DK ಶಿವಕುಮಾರ್ ಅವ್ರನ್ನ ಬರಮಾಡಿಕೊಳ್ತಾರೆ. ಅದಾದ ನಂತರ ಸದಾನಂದ ಗೌಡ್ರವರ ಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲ ಕೂಡ 1 ಹಂತಕ್ಕೆ ಚಿತ್ರ ಬಿಡಿಸ್ಕೊಡ್ತಾರೆ. ಯಾವ ಲೆವೆಲಿಗೆ ಇತ್ತಂದ್ರೆ, ನಾನು ಹೇಳಿದ್ನಲ್ಲ, ಜಗದೀಶ್ ಶೆಟ್ಟರ್ ಅವ್ರ ಮನೆಗೆ ಹೇಗೆ ಬಂದಾಗ ದೈವಲೋಕವೇ ಕೆಳಗೆ ಬಂದಿತ್ತು, ಇಂದ್ರನೇ ಪ್ರತ್ಯಕ್ಷವಾಗಿ ಏನು ಬೇಕಪ್ಪ ವರ ಅನ್ನು ಕೇಳಿದಾಗ ಖುಷಿ ಇತ್ತಲ್ಲ, ಅಷ್ಟು ಖುಷಿ ಸದಾನಂದ ಗೌಡ್ರ ಮನೇಲಿ ಇತ್ತು. ನಗ್ನಗ್ತಾನೆ ಇದ್ರು, ಒಳ್ಳೆ ಇನ್ನೂ ತನಕ ಬಂದಿಲ್ಲ, ಇನ್ನು ಮುಂದೆ ಬರೋದಿಲ್ಲ, ಇದೇ ಲಾಸ್ಟ್ ಎನ್ನುವಂಥ ರೀತಿಯಲ್ಲಿ ಖುಷಿಯಲ್ಲಿದ್ದರು. ಓಕೆ, ಒಬ್ಬ CM ಮನೆಗೆ ಬಂದಾಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಆದವರು ಮಾಡುವಂಥ ಕೆಲಸ ಇದೆಯಲ್ಲ, ಅದು ಸಹಜ. ಯಾಕಂದರೆ DK ಶಿವಕುಮಾರ್ ಸಂಘಟನೆ ಮುಖಾಂತರ ಅಧಿಕಾರವನ್ನು ಹಿಡಿದಂಥರು. ಶೆಟ್ಟರ್ ಆಗಲಿ, ಸದಾನಂದ ಗೌಡ ಆಗಲಿ, ಅದು
ಪರೋಕ್ಷವಾಗಿ ಒಳ ಜಗಳದಿಂದ ಅಥವಾ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಲಕ್ಕಿಲಿ CM ಆದಂಥವ್ರು, CM ಆಗಿ ಬೆಳೆದಂಥವ್ರು ಅಂತ ಹೇಳ್ಬೋದು. ಓಕೆ, ಅವರಿಗೆ ಅವ್ರದ್ದೇ ಆದಂಥ ವರ್ಚಸ್ಸಿದೆ, ಅವ್ರದ್ದೇ ಕ್ಷೇತ್ರದಲ್ಲಿ ಮತ ಇದೆ. ಆದರೆ DK ಶಿವಕುಮಾರ್ ಸಂಘಟನೆ ಅಥವಾ ಯಡಿಯೂರಪ್ಪನವರ ವರ್ಚಸ್ಸಿಗಿಂತ ದೊಡ್ಡ ವ್ಯಕ್ತಿಗಳಲ್ಲ. ಇನ್ನು DK ಶಿವಕುಮಾರ್ ಅವರು ಬಂದಾಗ ಒಳ್ಳೆಯ ರೀತಿಯಲ್ಲಿ ಒಂದು ಹಂತಕ್ಕೆ ಆಹ್ವಾನವನ್ನು ಮತ್ತು ವೆಲ್ಕಮನ್ನು ಕೂಡ ಮಾಡಿದರು. ಅದು ಈಗ ಮತ್ತೊಂದು ಹಂತಕ್ಕೆ ಆ ಇಬ್ಬರಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, BJPಯಿಂದ ಮಾಜಿ ಮುಖ್ಯಮಂತ್ರಿ ಆದಂಥವ್ರು ಅಥವಾ BJPಯ ಪಕ್ಷವನ್ನು ಕಟ್ಟಿ ಬೆಳೆದಂಥವ್ರು ಇದೀಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನುವಂಥ ಒಂದು ಸಂಕ್ಷಿಪ್ತವಾದ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದಕ್ಕೂ ಕಾರಣ ಈ ಅಡ್ಡ ಮತದಾನದ ಮೇಲೆ ಆದಂಥ ಮಾತುಕತೆಯಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಇದೇ ಸದಾನಂದ ಗೌಡ ಯಾವ ಲೆವೆಲಿಗೆ ಒಂದು ಸೂಕ್ಷ್ಮವಾದ ಸಂಗತಿಯನ್ನು ಹಿಡಿದಿಟ್ಕೊಂಡಿದ್ರು ಮತ್ತು ಈ ಸೂಕ್ಷ್ಮವಾದ ಸಂಗತಿಯನ್ನು ಯಾಕೆ ಅಡ್ಡ ಮತದಾನ ವಿಷಯ ತಿಳಿದಿದ್ರು ಕೂಡ ವಿಜೇಂದ್ರ ಅವರ ಸಂಪರ್ಕ ಸಾಧ್ಯ ಆಗಲಿಲ್ಲ, ಆರ್ ಅಶೋಕ್ ಅವರ ಸಂಪರ್ಕ ಸಾಧ್ಯ ಆಗಲಿಲ್ಲ. ಹೈಕಮಾಂಡ್ನ ಸಂಪರ್ಕ ಮಾಡಿ ಒಬ್ಬ ಕಾರ್ಯದರ್ಶಿಗೆ ಹೇಳಿಬಿಟ್ರಂತೆ ಸದಾನಂದ ಗೌಡರು, ಇಲ್ಲ ನನಗೆ ವಿಷಯ ಗೊತ್ತಿತ್ತು, ನಾನು ಆ ವಿಷಯ ಗೊತ್ತಾದ ನಂತರ ಈ ಅಡ್ಡ ಮತದಾನ ಮಾಡ್ತಾರೆ, ಒಂದು ಪ್ರೆಸ್ಟೇಜ್ ಗ್ರೂಪಲ್ಲಿ ಪ್ರೆಸ್ಟೇಜ್ ಒಂದು ಅಪಾರ್ಟ್ಮೆಂಟಲ್ಲಿ ಈ ಮಾತುಕತೆ ನಡೀತಿದೆ ಎನ್ನುವಂಥ ವಿಷಯ ಗೊತ್ತಾದಾಗ ನಾನು ನೇರವಾಗಿ ಸದಾನಂದ ಗೌಡ ಮತ್ತು ವಿಜೇಂದ್ರ ಮತ್ತು ಅಶೋಕ್ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದೆ. ಅವರು ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ನಿಮಗೆ ಒಂದು ವೇಳೆ ಸಿಗಲಿಲ್ಲ ಅಂದರೆ ನೇರವಾಗಿ ಮಾಧ್ಯಮದ ಜೊತೆ ಮಾತಾಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದಿತ್ತು. ಇಲ್ಲ ಅಡ್ಡ ಮತದಾನ ಮಾಡ್ತಾರೆ, BJPಗೆ ಹುಷಾರ್ ಎನ್ನುವಂಥ ಮಾತನ್ನು ಹೇಳ್ಬೋದಿತ್ತು. ನೋಡಿ, ಅದಕ್ಕೆ ಕರೆಕ್ಟ್ ಅದೆಲ್ಲ ಹೇಳ್ತೇನೆ. ಅಡ್ಡ ಮತದಾನ ವಿಷಯದಕ್ಕೆ ಬಂದಾಗ ಸುರೇಶ್ ಕುಮಾರ್ ಹೇಳ್ತಾರೆ ಆಣೆ ಪ್ರಮಾಣ ಬೇಡ, ಚಂದ್ರಪ್ಪ ಹೇಳ್ತಾರೆ ಆಣೆ ಪ್ರಮಾಣ ಬೇಕು, ಚೆನ್ನಿಗಪ್ಪ ಹೇಳ್ತಾರೆ, ಶಿವಮೊಗ್ಗ MLA ಅವ್ರು ಹೇಳ್ತಾರೆ ಇಲ್ಲ ಆಣೆ ಪ್ರಮಾಣ ಮಾಡಬೇಕು, ನಾನು ಧರ್ಮಸ್ಥಳ ಅಲ್ಲ, ಕಾಶಿ ಇಲ್ಲ, ಎಲ್ಲಿ ಬೇಕಾದ್ರೆ ಬರ್ತಾನೆ ಹೇಳ್ತಾರೆ. ಚಂದ್ರಪ್ಪ ಹೇಳ್ತಾರೆ ಆಣೆ ಪ್ರಮಾಣ ಬೇಕಂತ, ಗರುಡಾಚಾರ್ಯ ಹೇಳ್ತಾರೆ ಆಣೆ ಪ್ರಮಾಣ ಬೇಕಂತ, ಚಂದ್ರುಲಮ್ಮನ್ ಹೇಳ್ತಾರೆ ಆಣೆ ಪ್ರಮಾಣ ಬೇಕಂತ, HK ಸುರೇಶ್ ಹೇಳ್ತಾರೆ ಆಣೆ ಪ್ರಮಾಣ ಬೇಕಂತ. ಯಾರ ಮೇಲೆ ಅಡ್ಡ ಮತದಾನದ ಆರೋಪ ಇದೆಯಲ್ಲ ಅವರೆಲ್ಲ ಕೂಡ ಆಣೆ ಪ್ರಮಾಣ ಬೇಕಂತ ಹೇಳ್ತಾರೆ. ನಾವು ಧರ್ಮಸ್ಥಳಕ್ಕೆ ಬರ್ತೇವೆ ಅನ್ನುವಂಥ ಮಾತು ಹೇಳ್ತಾರೆ. ಅದೇ ಕೆಲವೊಂದಷ್ಟು ಜನ ಸುರೇಶ್ ಕುಮಾರ್ ಅಂತವರು ಆಣೆ ಪ್ರಮಾಣ ಬೇಡ ಅಂತಾರೆ. ಅದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಿದೆ. ಯಾಕೆ ಆಣೆ ಪ್ರಮಾಣ ಬೇಡ ಅಂದರು ಎನ್ನುವುದು. ಅದಕ್ಕೆ ಅವರವರದೇ ಆದಂಥ ಒಂದು ತರ್ಕ ಕೊಡ್ತಾರೆ. ನಮ್ಮ ರಾಜಕೀಯ ವಿಷಯವನ್ನು ಏಕೆ ದೇವಸ್ಥಾನದ ಮೆಟ್ಟಿಲು ತನಕ ಕರ್ಕೊಂಡು ಹೋಗುವುದೇನುವಂಥ ವಿಚಾರ ಅದು ಒಟ್ಟಿಗೆ ಬೇರೆ ಇರಲಿ. ಆದರೆ ಸದಾನಂದ ಗೌಡರು ಮಾಡಿದಂಥ ಒಂದು ಸ್ಫೋಟಕ ಒಂದು ಬಾಂಬ್ ಇದೆಯಲ್ಲ ಅಥವಾ ಸ್ಫೋಟಕ ಸುದ್ದಿ ಇದೆಯಲ್ಲ, ಇದು ಈಗ ಚರ್ಚೆಗೆ ಗ್ರಾಸವಾಗ್ತಿದೆ. ಆ ಮಾತು BJPಯ ಮೇಲಿನ ಮನುಷ್ಯ ಅಥವಾ DK ಶಿವಕುಮಾರ್ ಮೇಲಿನ ಪ್ರೀತಿಯ ಅರ್ಥ ಆಗ್ತಿಲ್ಲ. ಅವರು ಆಡಿದಂಥ ಮಾತು ಒಂದೊಂದಾಗಿ ಹೇಳೋದಾದರೆ, ನನಗೆ ಅಡ್ಡ ಮತದಾನದ ವಿಷಯ ಗೊತ್ತಿತ್ತು. ಇದು ಸದಾನಂದ ಗೌಡರು ಹೇಳಿದಂಥ ಮಾತು. ಯಾವಾಗ ಚುನಾವಣೆ ಅನೌನ್ಸ್ ಆಗುತ್ತಲ್ಲ, ನಾವು ನಮ್ಮ ಪ್ಲ್ಯಾನನ್ನು ಮಾಡ್ಕೊಳ್ಬೇಕಿತ್ತು. ಎಸ್ ಆಫ್ ಕೋರ್ಸ್ ಅದನ್ನೂ ನಾವು ಒಪ್ಕೊಳ್ಳೇಬೇಕಾಗತ್ತೆ. 5ನೇ ಕ್ಯಾಂಡಿಡೇಟ್ ಹಾಕಿ ಕೇವಲ 15 ಮತ ಇರುವಂಥ DK ಶಿವಕುಮಾರ್ ಅವರು 3 ದಿನ ತನ್ನ ಮಾಸ್ಟರ್ ಪ್ಲ್ಯಾನ್ನೊಂದಿಗೆ ಬಿಡದಿ ರೆಸಾರ್ಟ್ಗೆ ಹಾಕಿದಾಗ ಈ ಕಡೆ ನೋಡಿ ಮುಖ್ಯಮಂತ್ರಿ ಆದಂಥವ್ರು 4 ಸೀಟನ್ನು ಇದೆ ಅವ್ರು ಗೆಲ್ಲಲಿಕ್ಕೆ, 5ನೇ ಸೀಟಿಗೆ ಪ್ರಯತ್ನ ಮಾಡ್ತಿದ್ರೆ ಮತ್ತು ಅವರು ಬಿಡದಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರೆ ಅನ್ನುವಂಥ ಮಾತು ಇರುವಾಗ ಯಾಕೆ BJP ಅವರು ತಮ್ಮ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ಯಾಕೆ ಪ್ರಿಪರೇಷನ್ ಮಾಡ್ಕೊಂಡಿಲ್ಲ? ಇದು ಸದಾನಂದ ಗೌಡ ಹೇಳಿದಂಥ ಮಾತು, ಸತ್ಯ ಒಪ್ಪಲೇಬೇಕಾದಂಥದ್ದು. ಆದರೆ ಅಡ್ಡ ಮತದಾನ ಆಗತ್ತೆ ಅನ್ನುವಂಥ ವಿಷಯ ತನಗೆ ಗೊತ್ತಿತ್ತು. ಜೂನ್ 14 ಮತ್ತು 13 ಮತ್ತು 14 ಅಂದರೆ ಜೂನ್ 13 ಒಂದು ಹಂತದ ಮಾತುಕತೆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟಲ್ಲಿ ನಡೆಯುತ್ತೆ. ಕಾಂಗ್ರೆಸ್ನ ದೊಡ್ಡ ನಾಯಕರು ನಮ್ಮ MLAಗಳನ್ನು ಸಂಪರ್ಕ ಮಾಡಿದ್ದಾರೆ ಮತ್ತು ಕೆಲವೊಂದಿಷ್ಟು ಜನ ಅಡ್ಡ ಮತದಾನ ಮಾಡ್ತಾರೆ ಅಂತ ಮಾಹಿತಿ ನನಗೆ ಸಿಕ್ಕಿತ್ತು. ಜೂನ್ 14 ಮಾರನೇ ದಿನ ಮತ್ತೊಂದಷ್ಟು ಜನರನ್ನು ಸಂಪರ್ಕ ಮಾಡಿದ್ರು, ಅದು ವಿಷಯ ಗೊತ್ತಾಗಿತ್ತು. ಅದರ ನಂತರ ಜೂನ್ 14 ನಾನು ನಮ್ಮ ರಾಜ್ಯ ನಾಯಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದೆ. ವಿಜೇಂದ್ರ ಅವರಿಗೆ ಕಾಲ್ ಮಾಡಿದೆ, ಸಂಪರ್ಕ ಮಾಡಿದೆ, ವಿಜೇಂದ್ರ ಸಿಗಲಿಲ್ಲ. ವಿರೋಧ ಪಕ್ಷದ ನಾಯಕರನ್ನು ಸಂಪರ್ಕ ಮಾಡಿದೆ, ಅವರು ಕೂಡ ಸಿಗಲಿಲ್ಲ. ಅದಾದ ನಂತರ ಹೈಕಮಾಂಡ್ನ ಒಬ್ಬ ಕಾರ್ಯದರ್ಶಿಗೆ ನಾನು ವಿಷಯವನ್ನು ಹೇಳಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ವೈಫಲ್ಯ, ನಾವು ಕೂಡ ಎಚ್ಚೆತ್ತುಕೊಳ್ಬೇಕಿತ್ತು. ಓಕೆ, ನಿಮಗೆ ವಿಷಯ ತಿಳಿದಿದ್ದು ಓಕೆ. ಆದರೆ ನಿಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ಯಾಕೆ ಸಂಪರ್ಕಕ್ಕೆ ಸಿಗಲಿಲ್ಲ? ಒಬ್ಬ ಸಿಗದೇ ಇರಬಹುದು, ಮತ್ತೊಬ್ಬ ವಿಪಕ್ಷ ನಾಯಕ, ತಟಸ್ಥ ಬಣದ ನಾಯಕ ಆರ್ ಅಶೋಕ್ ಅವರು ನಿಮ್ಮ ಸಂಪರ್ಕಕ್ಕೆ ಯಾಕೆ ಸಿಗಲಿಲ್ಲ? ಓಕೆ, ಅವ್ರು ಯಾರು ಸಿಗಲಿಲ್ಲ? ಶ್ರೀರಾಮುಲು ಇದ್ದರು, ಪ್ರಹ್ಲಾದ್ ಜೋಶಿ ಇದ್ದರು, ಅವ್ರ ಜೊತೆಗೆ ನೀವು ಹೇಳ್ಕೊಳ್ಬೋದಿತ್ತು. ಯಾಕೆ ಹೇಳ್ಕೊಂಡಿಲ್ಲ? ಎಲ್ಲವೂ ಮುಗಿದ ನಂತರ ಪ್ರತಿ ಚಾನೆಲ್ಗೂ ಕೂಡ ನೀವು ಇಂಟರ್ವ್ಯೂನ ಕೊಟ್ಟಿದ್ರಿ, ಪ್ರತಿ ಚಾನಲ್ಲೂ ಕೂಡ ಹೇಳಿದಿಷ್ಟೇ, ನೀವು ನನಗೆ ವಿಷಯ ಗೊತ್ತಿತ್ತು, 13ನೇ ತಾರೀಕು ವಿಷಯ ಗೊತ್ತಾಯಿತು, 14ನೇ ತಾರೀಕು ವಿಷಯ ಗೊತ್ತಾಯಿತು, ಎಲ್ಲವೂ ಆಯಿತು. ನಮ್ಮ ರಾಜ್ಯದ ವೈಫಲ್ಯ, ಧರ್ಮಸ್ಥಳದ ಆಣೆ ಪ್ರಮಾಣ ಯಾಕೆ? ಆಣೆ ಪ್ರಮಾಣ ಮಾಡಿದ್ರೆ ದೇವರು ಬಂದು ಎಲ್ಲವನ್ನೂ ಸರಿ ಮಾಡ್ತಾನೆ. ದೇವರು ಬಂದು ಸರಿ ಮಾಡುವ ಹಾಗಿದ್ರೆ ನೀವು ಯಾಕೆ ರಾಜ್ಯಾಧ್ಯಕ್ಷರಾಗಿರಬೇಕಿತ್ತು? ನಾವು ಯಾಕೆ ರಾಜಕೀಯ ಮಾಡಬೇಕು? ಎಲ್ಲವೂ ದೇವರೇ ಮಾಡ್ಕೊಳ್ಳಿಲ್ಲ ಅಂತ ಮಾತಿನ ಜೊತೆಗೆ DK ಶಿವಕುಮಾರ್ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸ್ತಾನೆ ನೋಡ್ತಾ ಹೋದ್ರೆ ಅಫ್ಕೋರ್ಸ್
ಡಿ ಕೆ ಶಿವಕುಮಾರ್ ಅವರ ರಾಜತಾಂತ್ರಿಕ ಅಥವಾ ರಾಜಕಾರಣ ಮೆಚ್ಚುವಂಥದ್ದು ಎಲ್ಲವೂ ಓಕೆ. ಆದರೆ ವಿರೋಧ ಪಕ್ಷದಲ್ಲಿರುವಂಥ ನೀವು ಒಬ್ಬ ವಿರೋಧ ಪಕ್ಷದಲ್ಲಿ ಮತ್ತೊಬ್ಬ ಪಕ್ಷದ ಅಥವಾ ನಿಮ್ಮ ಸೈದ್ಧಾಂತಿಕ ವಿರೋಧಿ ಅಂತ ಕಾಂಗ್ರೆಸ್ನ ಒಬ್ಬ ನಾಯಕನನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಿದೆಯಲ್ಲ, ಅದು ಯಾವ ಮಟ್ಟಿನ ಒಂದು ಸಿದ್ಧಾಂತ? ಯಾವ ಲೆವೆಲ್ಗೆ ಹೇಳ್ತಾ ಅಂದರೆ, ನಾನು ಮುಖ್ಯಮಂತ್ರಿ ಆಗಿದ್ದರೆ 4 ಸೀಟನ್ನು ಗೆದ್ಕೊಂಡು ಸುಖ ಸುಮ್ಮನೆ ಇದ್ದು ಬಿಡ್ತಿದ್ದೆ, ಯಾಕೆ ಸುಮ್ಮನೆ ರಿಸ್ಕು? ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ತಂತ್ರವನ್ನು ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಆ ಹೊಗಳಿಕೆ ನಮ್ಮ ತಿಳಿಯಕ್ಕೆ ಸಾಧ್ಯಲ್ಲ. ಒಳ್ಳೆ ಕವಿಯ ರೀತಿಯಲ್ಲಿ ಹೊಗಳಿದ್ದನ್ನು ನೋಡ್ತಾ ಇದ್ದರೆ, ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡರಿಗೂ ಕೂಡ ಸ್ಕೆಚ್ ಹಾಕಿಬಿಟ್ರ. ನೋಡಿ, ಸದಾನಂದ ಗೌಡರನ್ನ ಈ ವಯಸ್ಸಲ್ಲಿ ಅವ್ರಿಗೆ BJP ಕರ್ಕೊಂಡು ಹೋಗಿ ಅವರನ್ನು ಅಲ್ಲಿ ಏನೋ ಒಳ್ಳೆ ಹುದ್ದೆ ಕೊಡಿಸಿ ಅಥವಾ ಏನೋ ಮಾಡಿಕೊಂಡು ಅಥವಾ ಅಂಥದ್ದು ಯಾವುದೂ ಸಾಧ್ಯತೆ ಇಲ್ಲ. ಆದರೂ ಕೂಡ ಯಾರ್ಯಾರನ್ನು ತನ್ನ ಮೇಲೆ ಮಾತಾಡುವಂಥ ಪ್ರತಿಯೊಬ್ಬರನ್ನು ಹೇಗೆ ಕಟ್ಟಾಕಬೇಕಲ್ಲ, ಅದು ಇದೀಗ ಒಳ್ಳೆಯ ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗ್ತಿದೆ. ನೋಡಿ, ಎಲ್ಲರೂ ಅಂದ್ಕೊಳ್ತಾ ಇದ್ರು BJPಯವರು, ನಾನು ಹೇಳಿದ್ನಲ್ಲ BJPಯವರು 150 ಗೆದ್ದುಬಿಡ್ತಾರೆ, ಸಿದ್ದರಾಮಯ್ಯನವರು ಇಳಿಸಿದ ಕೂಡಲೇ ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಕಡೆ ಆಗುತ್ತೆ, ಸಿದ್ದರಾಮಯ್ಯನವರ ಬಣ ಒಂದು ಕಡೆ ಆಗುತ್ತೆ, ಅಹಿಂದ ಮತ ಹೊಡೆದು ಹೋಗುತ್ತೆ. ಅಹಿಂದ ಮತದವರು, ಹಿಂದುಳಿದವ್ರಿಗೋದು, ದಲಿತರು ಎಲ್ಲರೂ ಕೂಡ, ಕುರುಬ ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರೋಧಿ ಆಗ್ತಾರೆ. ಎಲ್ಲ ಕೂಡ ನಮಗೆ ಸಾಗರೋಪಾದಿಯಲ್ಲಿ ಮತ ಹಾಕಿಬಿಡ್ತಾರೆ. ನಾವಿನ್ನೇನು JDS ವಿತೌಟ್ NDA ಅಥವಾ JDS ಮೈತ್ರಿ ಇಲ್ಲದಿರೂ ಕೂಡ ನಾನು 150 ಸೀಟನ್ನು ಗೆದ್ದುಬಿಡ್ತೇವೆ, ನಾನು CM ಆಗ್ತಾನೆ, ಅವರು ಅಬಕಾರಿ ಸಚಿವರಾಗ್ತಾರೆ, ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ತಾರೆ, ಇನ್ನು ಮುಂದೆ ನಮ್ಮದೇ ಹವಾ, ನಾವು ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದಂಥ ಎಲ್ಲ ರೂಲ್ಸನ್ನು ತೆಗೆದು ಬಿಸಾಡ್ತೇವೆ, ಮತ್ತು RS ಪಥಸಂಚಲನ ಮಾಡಿಬಿಡ್ತೇವೆ. ಎಲ್ಲವೂ ಕೂಡ ಹುಚ್ಚು ಕನಸಂತೆ BJPಯವರು ಕಾಣ್ತಾ ಇದ್ರು. ಆ ಕನಸಿಗೆ ಮಣ್ಣೆರಚಿದಂಥವ್ರು, ಆ ಕನಸಿಗೆ ತಣ್ಣೀರು ಎರಚಿದಂಥವ್ರು ಇದೇ ಡಿ ಕೆ ಶಿವಕುಮಾರ್. ಒಂದು ಎಕ್ಸ್ಟ್ರಾ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದು BJPಯಿಂದ ಅಡ್ಡ ಮತದನ್ನು ಹಾಕಿಸಿ BJP ಯಾವ ಲೆವೆಲಿಗೆ ಚಿತ್ರ ಮಾಡಿದ್ರೆ ಅಲ್ಲಿ ಬಣಗಳನ್ನ ಹುಡುಕಬೇಕು, 4-5 ಬಣಗಳನ್ನ ಸೇರಿಸ್ಕೊಂಡು ಒಂದು ಪಕ್ಷ ಕಟ್ಟಬೇಕು. ಒಂದು ಕಡೆ ವಿಜೇಂದ್ರ ಅವ್ರನ್ನ ಕಿತ್ತಾಕ್ಬಿಡ್ತಾರೆ, ಒಂದು ಕಡೆ ಆರುಷಕ್ ಅವ್ರನ್ನ ಕೆಳಗಿಳಿಸ್ತಾರೆ, ಒಂದು ಕಡೆ ಮತ್ತೊಬ್ಬರ ತಂದು ಕೂರಿಸ್ತಾರೆ. ಯಾವುದು ಕೂಡ ಯಾರು ತಂದು ಕೂರಿಸಿದ್ರು ಸರಿಯಾಗತ್ತಾ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಅಡ್ಡ ಮತದಾನ ಮಾಡಿದ್ರ, ಗುರುಡಾಚಾರ ಅಡ್ಡ ಮತದಾನ ಮಾಡಿದ್ರ, ಅಥವಾ ಸುರೇಶ್ ಕುಮಾರ್ ಅವರು ಅಡ್ಡ ಮತದಾನ ಮಾಡಿದ್ರ, ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಈ ಚರ್ಚೆಯ ನಡುವೆ ಇದೀಗ ಸದಾನಂದ ಗೌಡರು ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಡಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ರೆ, ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡರಿಗೆ ಪರೋಕ್ಷವಾಗಿ ಗಾಳ ಹಾಕಿದ್ದಾರೆ. ಅದಕ್ಕೆ 2 ಕಾರಣ. ಒಂದು, ವಿಜೇಂದ್ರ ಅವರ ಮೇಲೆ ಯಾವ BJPಯ ನಾಯಕರಿಗೂ ಕೂಡ ಒಂದು ಒಳ್ಳೆಯ ಭಾವನೆ ಇಲ್ಲ, ಜೊತೆಗೆ ಸಂಪರ್ಕವೂ ಇಲ್ಲ. ಜೊತೆಗೆ ಎರಡನೇದಾಗಿ ವಿಜೇಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸದಾನಂದ ಗೌಡರು ರಾಜ್ಯಸಭಾ ಸದಸ್ಯರ ಒಂದು ಟಿಕೆಟನ್ನು ಕೇಳಿದ್ರು. ಆದರೆ ಸದಾನಂದ ಗೌಡರು ಅಥವಾ ದೇವೇಗೌಡರು ಇವರ ಮಧ್ಯೆ ಒಂದು ಪೈಪೋಟಿದ ಕಾರಣಕ್ಕಾಗಿ ಮತ್ತೊಬ್ಬರನ್ನ ತಂದು ಕೂರಿಸಿದ್ರು. ಹೀಗಾಗಿ ಸದಾನಂದ ಗೌಡರಿಗೆ ಮತ್ತೊಮ್ಮೆ ನಿರಾಸೆ ಆಯಿತು. ಅವ್ರ ಒಟ್ಟು ಅರ್ಥ ಇಷ್ಟೇ, ನನಗೆ ಯಡಿಯೂರಪ್ಪನವ್ರ ಕುಟುಂಬ ಮೋಸ ಮಾಡ್ತಿದೆ, ನನಗೆ ಯಡಿಯೂರಪ್ಪನವ್ರ ಕುಟುಂಬ ದೊಡ್ಡ ಬೆಳವಣಿಗೆ ಕಾಣ್ತಾ ಇಲ್ಲ. ಎಲ್ಲವೂ ಆದ ನಂತರ ಇದೀಗ ಸದಾನಂದ ಗೌಡರು ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಡಿ ಹೊಗಳ್ತಾ ಇರೋದನ್ನು ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಯಾವ ಲೆವೆಲಿಗೆ ಕನ್ವರ್ಟ್ ಆಗುತ್ತೆ, ಅಥವಾ ಇಲ್ಲಿ ಅಂದರೆ ಸದಾನಂದ ಗೌಡರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನೀವು BJPಯನ್ನು ಛಿದ್ರ ಮಾಡಿ ಅಷ್ಟೇ ಸಾಕು ಅನ್ನುವಂಥ ಮಾತನ್ನೇನಾದರೂ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡರಿಗೆ ಕಿವಿಯಲ್ಲಿ ಹೇಳಬಂದ್ರ, ಎಲ್ಲವೂ ಇದೀಗ ಚರ್ಚೆ ಆಗ್ತಿದೆ. ನೋಡಿ, ಸದಾನಂದ ಗೌಡರಿಗೆ ಎಲ್ಲ ವಿಷಯ ತಿಳಿದಿತ್ತು ಅಂತಾನೆ ಅಂದ್ಕೊಳ್ವಾ. ಯಾವ MLAಗಳು ಎಷ್ಟು ಮತದಾನ ಅಡ್ಡ ಮತದಾನ ಆಗತ್ತೆ ಎಲ್ಲವೂ ತಿಳಿದಿತ್ತು ಅಂದ್ಕೊಳ್ವಾ. ಆ ಹಂತಕ್ಕೆ ವಿಜೇಂದ್ರ ಅವರು ಸಿಗಲಿಲ್ಲ, ಆರುಸುಕ್ ಅವರು ಸಿಗಲಿಲ್ಲ, ಪ್ರಹ್ಲಾದ್ ಜೋಶಿ ಇದ್ದರು, ದೊಡ್ಡ ನಾಯಕರಿದ್ರು, ಒಬ್ಬರೂ ನಿಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ ಅಂದರೆ ನೀವು ಮಾಧ್ಯಮದ ಮಿತ್ರರನ್ನ ಕರೆದು ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಬೇಕಿತ್ತು. ನಾನು ಈಗ ವಾರ್ನಿಂಗ್ ಕೊಡ್ತಿದ್ದೀನಿ, ನಮ್ಮ BJP MLAಗಳು ಅಡ್ಡ ಮತದಾನ ಮಾಡ್ತಾರೆ, ಹಾಗಾಗಿ BJP ಹೈಕಮಾಂಡ್, ರಾಜ್ಯ BJP ಎಲ್ಲವೂ ಕೂಡ ಒಂದು ಹಂತಕ್ಕೆ ನೀವು ಸ್ಟ್ರಿಕ್ಟ್ ಆಗಿರಿ, ಒಂದು ಒಳ್ಳೆಯ ನಿರ್ಣಯವನ್ನು ಮಾಡಿ ಅನ್ನಬೋದಿತ್ತು. ಯಾವುದು ಮಾಡಿಲ್ಲ. ಓಕೆ, ಮಾಧ್ಯಮದವರು ಸಿಗಲಿಲ್ಲ ಅಂದರೆ ನೀವು ನಿಮ್ಮ ಮೊಬೈಲಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ರೆ ಅದೇ ಸಾಕಾಗ್ತಿತ್ತು, ಅದು ಕೂಡ ಹೈಕಮಾಂಡ್ಗೆ ತಲುಪ್ತಿತ್ತು, ಎಲ್ಲವೂ ಕೂಡ ಆಗ್ತಿತ್ತು. ಯಾಕಂದ್ರೆ ನೀವು ಸಕ್ರಿಯ ರಾಜಕಾರಣದಿಂದ ಈಗ ರಿಟೈರ್ಡ್ ಅಂತವರು, ನಿಮ್ಗೆ ಯಾರೂ ಸಿಗಲಿಲ್ಲ ಅಂದರೆ ನೀವು ಒಂದು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ರೆ ಅದು ಕೂಡ ಸಾಕಾಗ್ತಿತ್ತು. ಆದರೆ ಎಲ್ಲವೂ ಮುಗಿದ ನಂತರ ಎಲ್ಲವೂ BJP ವಿರೋಧವಾಗಿರುವ ಕಾರಣಕ್ಕಾಗಿ ಅಡ್ಡ ಮತದಾನ ಆದ ನಂತರ ಇದೀಗ ಅಡ್ಡ ಮತದಾನ ಹುಳುಕನ್ನು ಹೇಳಿ ನೀವು ಕಾಂಗ್ರೆಸ್ನ ಜೊತೆಗೆ ಇರುವಂಥ ಒಂದು ನಂಟನ್ನು ಬಹಿರಂಗಪಡಿಸ್ತಾ ಇದ್ರು, ಅಥವಾ BJPನ ಛಿದ್ರ ಮಾಡಲೇಬೇಕೆನ್ನುವಂಥ ನಿಮ್ಮ ಹುನ್ನಾರ ಮತ್ತೊಮ್ಮೆ ಬಯಲಿಗೆ ಬಂತ ಅರ್ಥ ಆಗ್ತಿಲ್ಲ. ನಿಮಗೆ ನಿಜಕ್ಕೂ ಕೂಡ BJP ಪರವಾಗಿ ನಂಬಿಕೆ ಇದ್ದರೆ ನೀವು BJPಯಿಂದ ಅಧ್ಯಕ್ಷರಾದಂಥವ್ರು, BJPಯಿಂದ CM ಆದಂಥವ್ರು, ಮೋದಿ ಗೌರ್ಮೆಂಟಲ್ಲಿ 2014ರಲ್ಲಿ ರೈಲ್ವೆ ಖಾತೆಯನ್ನು ಹೊಂದಿದ್ದಂಥವ್ರು, ನಿಮಗೆ ಯಾರೇ ಈಗ ಮೂಲೆಗೆ ತಳಿದ್ರೂ, ಅದು ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪ ಕುಟುಂಬ ಆಗಿರ್ಬೋದು, ಸ್ವತಃ BJP ನಿಮ್ಮನ್ನು ಮೂಲೆಗೆ ತಳಿದ್ರು ಕೂಡ
BJPಯ ನಿಮಗೆ ಕೊಟ್ಟಂಥ ಸ್ಥಾನಕ್ಕಾದರೂ ಬೆಲೆ ಕೊಟ್ಟು ನೀವು ನೇರವಾಗಿ ಒಂದು ವಿಡಿಯೋವನ್ನು ಮಾಡಬೇಕಿತ್ತು. ನೀವೆಲ್ಲವನ್ನು ಅನುಭವಿಸಿದ್ರಿ, ಮತ್ತೇನೂ ಅನುಭವಿಸುವಂಥ ಒಂದು ಹುದ್ದೆ ಇಲ್ಲ. ಆದರೆ ಪ್ರಧಾನಮಂತ್ರಿ ಆಗಬೇಕಿತ್ತು, ಅದು ಬಿಟ್ಟು ಇವೆಲ್ಲವಾಗಿದ್ರಿ. ಮುಖ್ಯಮಂತ್ರಿ ಆಗಿದ್ರಿ, ರಾಜ್ಯಾಧ್ಯಕ್ಷರಾಗಿದ್ರಿ, ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಸಚಿವರಾಗಿದ್ರಿ. ಅಂಥ ಒಂದು ಹುದ್ದೆಯನ್ನು ಅನುಭವಿಸಿದಂಥ ಒಬ್ಬ ರಾಜಕಾರಣಿ ಮತ್ತೆ ಎಲ್ಲವೂ ಮುಗಿದು ಹೋದ ನಂತರ ಮತ್ತೆ ಹುಡುಕುವ ಸಂದರ್ಭ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಕೆಟ್ಟ ಸಂಪ್ರದಾಯ. ಇನ್ನು ಮುಂದಾದರೂ ಕೂಡ BJP ನಿಮಗೆಲ್ಲವನ್ನು ಕೊಟ್ಟ ನಂತರ ನೀವು ನಿಮ್ಮ ಸಲಹೆಯನ್ನು ಕೊಡಬೇಕೆ ಹೊರತು ಎಲ್ಲ ಮುಗಿದ ನಂತರ, ಪ್ರಳಯವಾದ ನಂತರ ಅಥವಾ ರಾಮಾಯಣ ಮಹಾಭಾರತ ಕೇಳಿದ ನಂತರ ರಾಮ ಸೀತೆಗೆ ಏನಾಗಬೇಕು ಅನ್ನುವಂಥ ಕತೆ ನಿಮ್ದಿದೆಯಲ್ಲ, ಅದು ನಿಜಕ್ಕೂ